ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಕನ್ನಡದಲ್ಲಿರುತ್ತೆ. ಸೊ ಇವತ್ತಿನ ವಿಶೇಷ ಏನಂದರೆ, ನಾನು ನನ್ನ ಕಸಿನ್ಸ್ ಎಲ್ಲರೂ ಫನ್ ವರ್ಲ್ಡ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಊಟ ಬೇಗ ನಾಷ್ಟ ಮಾಡ್ಕೊಳ್ಳೋಣ. ನಾಷ್ಟ ಮಾಡ್ಕೊಂಡು ಹೋಗೋಣ, ಓಕೆನಾ? ಮತ್ತೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು. ನಾನು ಜಸ್ಟ್ ಬೇಗ ಆಗಲಿ ಅಂತ ಹಾಗೆ ಪ್ಯಾನ್ ಫ್ರೈ ಮಾಡೋಣ ಅಂತ ತೊಗೊಂಡೆ. ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮತ್ತೆ ಅಂತ. ನಮ್ಮತ್ತೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಇದನ್ನು. ಸೊ ನಾನು ಬೇಗ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಹಾಗೆ ಆಟೋ ಹತ್ತಿದ್ವಿ. ಅಲ್ಲಿಂದ ನಾನು, ನನ್ನ ತಮ್ಮ ಮತ್ತು ನನ್ನ ಕಸಿನ್ ತಂಗಿ ಎಲ್ಲರೂ ಆಟೋ ಹತ್ಕೊಂಡ್ವಿ. ಯಾಕಂದರೆ ಇನ್ನೊಬ್ಳು ತಂಗಿ ಎಲ್ಲಿ ಬರ್ತಿದ್ಲು. ಮೆಟ್ರೋಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಆದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಮತ್ತೆ ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು ಅಂತೆಲ್ಲ ಕಾರಲ್ಲಿ ಹೋಗೋಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ. ಫೈನಲಿ ಅಲ್ಲಿಗೆ ಫನ್ ವರ್ಲ್ಡಿಗೆ ಎಂಟರ್ ಆದ್ವಿ. ಎಂಟರ್ ಆಗಬೇಕಾದ್ರೆ ನಮಗೆಲ್ಲ ಬ್ಯಾಂಡ್ ಹಾಕ್ಬಿಟ್ಟು ಕಳಿಸಿದ್ರು ಒಳಗಡೆ. ಹಂಗೆ ಫಸ್ಟ್ ಏನು ಮಾಡಿದ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ವಾಟರ್ ವರ್ಲ್ಡ್ಗೆ ಹೋಗ್ಬಿಡೋಣ. ವಾಟರ್ ವರ್ಲ್ಡ್ ಎಂಜಾಯ್ ಮಾಡಿ ಆದ್ಮೇಲೆ ಬೇಕಾದರೆ ಡ್ರೈ ವರ್ಲ್ಡ್ ಹೋಗೋಣ ಅಂತ ಅಂದ್ಕೊಂಡು. ಹಾಗೆ ಇಲ್ಲೊಂದು ಅಮೇಝಿಂಗ್ ರೈಡ್ ಇತ್ತು, ಅದೇ ವಾಟರ್ ಸ್ಲೈಡು. ನಾನು ನನ್ನ ತಮ್ಮ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ವೆಯ್ಟ್ ಇರೋದ್ರಿಂದ ನಾನು ಮುಂದೆ ಕೂತ್ಕೊಂಡು ಅವ್ನು ಹಿಂದೆ ಕೂರಿಸಿದೆ. ಇದ್ರದ್ದು ಎಷ್ಟು ಭಯ ಆಯಿತು ಅಂತಂದರೆ, ನನ್ನ ಕಾಲು ಅದು ಎಜ್ಜಿಗೆ ಟಚ್ ಆಗ್ತಾಯಿತ್ತು. ನಾನು ನಿಜ ನನ್ನ ಕಾಲಿಗೇನೋ ಆಗುತ್ತೆ ಅಂತ ಅಂದ್ಕೊಂಡು ಎಷ್ಟು ಜೋರಾಗಿ ಕಿರಿಸ್ತಿದ್ದೆ ಅಂತಂದರೆ, ಆ ವಾಯ್ಸ್ನ ಎಷ್ಟು ಮ್ಯೂಟ್ ಮಾಡಿದ್ರು ಅಷ್ಟೇ ಇದೆ. ರೈಡ್ ಅಂತೂ ಇನ್ನೂ ಸಖತ್ತಾಗಿತ್ತು. ದೊಡ್ಡ ಸ್ಲೈಡ್ ಅಂದರೆ ಸಖತ್ ದೊಡ್ಡ ಸ್ಲೈಡ್ ಇರುತ್ತೆ. ಸಿಂಗಲ್ ಪೀಪಲ್ ಹಾಗೆ ಡೈವ್ ಹೊಡೆದ್ರೆ ಹೇಗಿರುತ್ತೆ ಆ ಥರ ಅಂತೂ ಎಲ್ಲೋ ಮೇಲಿಂದ ಡೈವ್ ಮಾಡ್ತಿರೋ ಫೀಲ್ ಬರ್ತಾಯಿತ್ತು. ಅದೇ ವಾಟರ್ ಸ್ಪ್ಲಾಶ್ ಆಗ್ತಿತ್ತಲ್ಲ, ಎಷ್ಟು ಸಖತ್ತಾಗಿ ಫೀಲ್ ಬಂತಂದರೆ ತುಂಬ ಸೂಪರಾಗಿತ್ತು. ನೆಕ್ಸ್ಟ್ ನಾನು ನನ್ನ ತಂಗಿ ರೈಡ್ಗೆ ಹೋಗ್ತಾಯಿದ್ವಿ. ಆಲ್ರೆಡಿ ನನ್ನ ತಮ್ಮ ಮತ್ತು ಕಸಿನ್ ತಂಗಿ ಹೋಗಿದ್ರು ರೈಡ್ಗೆ. ನಾವು ಇಲ್ಲಿಂದಲೇ ಅವ್ರದ್ದು ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ಹೇಗೆ ಹೋಗ್ತಿದ್ದಾರೆ ನೋಡಿ, ಹೇಗೆ ಹೋಗ್ತಿದ್ದಾರೆ ಅಂತ. ಫುಲ್ಲಾಗಿ ಟನಲ್ ಒಳಗಡೆ ಮೇಲಿಂದ ಕೆಳಗಡೆ ಹೋಗ್ತಾಯಿದ್ರು. ಸೊ ನಾವಂತೂ ಹೌದಪ್ಪ ಇನ್ನೂ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು ರೈಡ್ ಕಂಪ್ಲೀಟ್ ಮಾಡಿ ಹಾಗೆ ಲಾಸ್ಟಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಹಾಗೆ ಅಂದ್ಕೊಂಡು ಪೋಸ್ ಮಾಡ್ತಾಯಿದ್ವಿ. ಹಾಗೆ ಎಲ್ಲರೂ ಒಂದೊಂದು ಮಾಡಿ ಕೊನೆಗೂ ಏನೋ ಒಂದು ಪೋಸ್ ಮಾಡಿದ್ವಿ. ಸೊ ಅಲ್ಲಿಂದ ಹಾಗೆ ನಾನು ನೆಕ್ಸ್ಟ್ ಏನು ಮಾಡಿದ್ವಿ, ಹೊಟ್ಟೆ ಹಸಿತಾಯಿತ್ತು. ಬೇಗ ಊಟ ಮಾಡ್ಕೊಂಡು ಡ್ರೈ ಪಾರ್ಕ್ಗೆ ಹೋಗೋಣ ಅಂತ ಡ್ರೈ ವರ್ಲ್ಡಿಗೆ ಹೋದ್ವಿ. ಡ್ರೈ ವರ್ಲ್ಡಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಈ ಗೇಮ್ ಇತ್ತು. ಈ ಗೇಮ್ನ ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ, ಮರ್ತೋಗಿದೆ ಅಂತ ಅಂದ್ಕೊಂಡೆ. ಇಲ್ಲಿಂದ ಸ್ಟಾರ್ಟಿಂಗ್ ಹಿಂಗೆ ಸ್ವಲ್ಪ ವ್ಯೂಸ್ ನೋಡಿಕೊಂಡು ಹಂಗೇ ಹೋಗ್ತಾಯಿದ್ವಿ ಡ್ರೈ ವರ್ಲ್ಡ್ ಹತ್ರ. ಫಸ್ಟ್ ಗೇಮ್ ಯಾವುದೋ ಒಂದು ಸಖತ್ತಾಗಿತ್ತು. ಸೊ ಅವ್ರು ಯಾರು ಇನ್ನೂ ಇರಲಿಲ್ಲ. ಸೊ ನಾವು ಹೋಗ್ತಿದ್ದಂಗೆ ಏನು ಮಾಡಿದ್ರು, ಆಲ್ರೆಡಿ 8 to 10 ಮೆಂಬರ್ಸ್ ಒಟ್ಟಿಗೆ ಬಂದರು. ಸೊ ಅದರಿಂದ ರೈಡನ್ನು ಆನ್ ಮಾಡಿದ್ರು ಮತ್ತು ಬೇಗನೂ ಮುಗೀತು ರೈಡು. ಪ್ಲಸ್ ಸಖತ್ತಾಗಿತ್ತು ರೈಡು. ಹಾಗೆ ನೋಡಿ ಮುಂದೆ ಒಂದು ಕ್ಲಿಪ್ ಹಾಕಿದ್ದೀನಿ. ರಂಜು ಈ ರೈಡು ಅಂತೂ ಮೆಮೊರೇಬಲ್ ಆಗಿತ್ತು. ಯಾಕಂದರೆ ಫುಲ್ ಟಾಪಿಗೆ ಹೋಗಿ ಟಾಪ್ ವ್ಯೂ ಎಲ್ಲ ತೋರಿಸ್ಕೊಂಡು ನಿಧಾನಕ್ಕೆ ಅಲ್ಲಿಂದ ಕೆಳಗಡೆ ಇಳಿಸ್ತಾಯಿತ್ತು. ಭಯ ಆಗಲಿಲ್ಲ, ಆದರೆ ವ್ಯೂ ಮಾತ್ರ ಸಖತ್ತಾಗಿತ್ತು ಮೇಲಿಂದ ನೋಡೋದಕ್ಕೆ. ಮೇಲೆ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿರ್ತಾರೆ. ಸೊ ನಾವು ಫೋನ್ ತೊಗೊಂಡೋದ್ರೂ ಏನು ಬೀಳಲ್ಲ ಅಂತ ಗೊತ್ತಿತ್ತು. ಸೊ ಅದರಿಂದ ಫೋನು ತೊಗೊಂಡೋಗಿದ್ದೆ. ನೆಕ್ಸ್ಟ್ ಈ ಒಂದು ಸ್ವಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇದು ಫುಲ್ ಟಾಪ್ವರೆಗೆಲ್ಲ ಹೋಗಿ ಸ್ವಿಂಗ್ ಆಗುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡ್ವಿ ಅಷ್ಟೇ. ಕುತ್ಕೊಂಡಿದ ತಕ್ಷಣ ಸ್ವಲ್ಪ ಮಳೆ ಬೀಳ್ತಾ ಇತ್ತು ಆಲ್ರೆಡಿ. ನಾವೇನು ಅಂದ್ಕೊಂಡ್ವಿ, ಮಳೆ ಬಿದ್ದರೂ ಪರವಾಗಿಲ್ಲ, ಹೋಗೋಣ, ಮೇ ಬಿ ಬರಲ್ಲ ಅನ್ಸುತ್ತೆ ಮಳೆ. ಸ್ವಲ್ಪನೇ ಬರ್ತಾಯಿತ್ತು. ಸೊ ಈ ರೈಡ್ ಕಂಪ್ಲೀಟ್ ಮಾಡ್ಕೊಂಬೋಣ ಅಷ್ಟರಲ್ಲಿ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸ್ಟಾರ್ಟ್ ಆಯಿತು ರೈಡ್ ಸ್ಟಾರ್ಟ್ ಆಗ್ತಿದೆ. ಏನೇನೆ ಎಷ್ಟು ಜೋರು ಗಾಳಿ ಸ್ಟಾರ್ಟ್ ಆಯಿತು ಅಂದರೆ ನಾವು ಮೇಲೆ ಹೋಗ್ತಾ ವಿಂಡ್ ಸ್ಪೀಡ್ ಜಾಸ್ತಿ ಆಗ್ತಿತ್ತು. ಹಾಗೆಯೇ ಮಳೆನೂ ಜಾಸ್ತಿ ಆಗೋಯಿತು. ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಫುಲ್ಲು ಮಳೆ ಕಣ್ಣಿಗೆ ಹೊಡಿತಿತ್ತು. ಹೇಗೋ ಒಂದು ಲಾಸ್ಟಲ್ಲಿ ಅವರು ಸ್ಟಾಪು ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಸ್ಟಾಪ್ ಮಾಡೋಕ್ಕಾಗ್ತಿಲ್ಲ, ನಮಗೆ ಕೆಳಗೂ ತರೋಕ್ಕಾಗಲ್ಲ. ಸೊ ಏನು ಮಾಡಿದ್ರು, ರೈಡ್ ಕಂಪ್ಲೀಟ್ ಆಗೋವರೆಗೂ ಆಲ್ಮೋಸ್ಟ್ ಹಾಫ್ವರೆಗೂ ಕರ್ಕೊಂಡು ಹೋಗಿದ್ದು. ಆಲ್ರೆಡಿ ಹಾಫ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಹಾಫಿಂದ ಕೆಳಗಡೆ ಫೈನಲಿ ಕರ್ಕೊಬಂದು ನಿಲ್ಸಿದ್ರು. ಅದು ಬರೋ ಅಷ್ಟರಲ್ಲಿ ಅವೆಲ್ಲ ಫುಲ್ಲು ಮಳೇಲಿ ಒದ್ದೆ ಆಗೋಗಿದ್ವಿ. ಆಮೇಲೆ ಇನ್ನೇನು ಮಾಡೋದು ಅಂತ ಅಲ್ಲೇ ಸ್ವಲ್ಪ ಹೊತ್ತು ಶೇಡಲ್ಲಿ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಆಲ್ರೆಡಿ ಮಳೆ ನಿಂತೋಯ್ತು. ಮತ್ತೆ ಆಮೇಲೆ ಲಾಸ್ಟ್ ಇದೊಂದು ರೈಡ್ಗೆ ಹೋಗೋಣ, ಮಳೆ ಅಷ್ಟರಲ್ಲಿ ನಾವು ಒದ್ದಾಗಿದ್ರು ಒಣಗೋಗುತ್ತೆ ಅಂತ ಒಂದು ಸ್ವಲ್ಪ ಹೊತ್ತಿದ್ವಿ. ಅದಾದಮೇಲೆ ಫುಲ್ಲೆಲ್ಲ ಒಣಗೋಯ್ತು. ಅದಾದಮೇಲೆ ನಾನು ನನ್ನ ತಂಗಿ ಏನು ಮಾಡಿದ್ವಿ ಅಂದರೆ, ಸರಿ ಆಯಿತು ಎಲ್ಲ ಒಣಗೋಗಿದ್ವಿ, ಆಲ್ರೆಡಿ ಎಲ್ಲ ಡ್ರೈ ಆಗಿ ಹೋಗಿತ್ತು ಅಷ್ಟು ಬೇಗ ಗಾಳಿಗೆ.
ಸರಿ ಅಂತ ಲಾಸ್ಟ್ ಒಂದು ಸೈಕಲ್ ತುಳ್ಕೊಂಡು ಹೋಗೋ ಥರ ಆಯಿತು. ಟಾಪಿಂದ ಸೈಕಲ್ ತುಳ್ಕೊಂಡು ಹೋಗೋದು. ಅಲ್ಲಿಂದ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ವಿ. ಇನ್ನೇ ನೆಕ್ಸ್ಟ್ ಎಲ್ಲ ಮುಗ್ದು ಆಟಾಡೆಲ್ಲ ಆದಮೇಲೆ ಹಿಂಗೆ ಮಾವಿನ ಅಂಗಡಿ ಎಲ್ಲ ನೋಡಿಕೊಂಡು ಹಾಗೆ ಮನೆಗೆ ಹೋದ್ವಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.